welcome back to my YouTube channel. Thank you everyone whoever is supporting me. It means a lot for me. Thank you so much. ಇವತ್ತು ಮಂಡೇ, ಹಾಲಿಡೇ ಇದೆ, ಆಫೀಸ್ ಇಲ್ಲ ಇವತ್ತು. ಆ ಥರ ಹಾಲಿಡೇಸ್ ಇದ್ದಾಗಲೇ ಐ ಆಲ್ವೇಸ್ ಟ್ರೈ ಆ್ಯಂಡ್ ಫಿನಿಶ್ ಆಲ್ ಮೈ ಪೆಂಡಿಂಗ್ ವರ್ಕ್ಸ್. ಏನಾದರೂ ಒಂದು ಇದ್ದೇ ಇರುತ್ತೆ ಹಾಲಿಡೇಸ್ ಬಂದಾಗ ಮುಗಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಒಂದು ಸ್ಮಾಲ್ ಜ್ಯುವೆಲ್ರಿ ಶಾಪಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್, ಸಮಥಿಂಗ್ ವೆರಿ ಸ್ಮಾಲ್. ಸೊ ಐ wanted a small little necklace for myself. ಸ್ವಲ್ಪ ದಿನದಿಂದ ಅನ್ಕೊತಾ ಇದ್ದೆ, was waiting ಒಂದು ಹಾಲಿಡೇ ಸಿಗೋಕ್ಕೆ and to go and shop. So I think this is a day. So ಮಮ್ಮಿ ಇದ್ದಾರೆ ಜೊತೆಯಲ್ಲಿ, so I'm taking her along. Of course my little one too. The plan is to go to Bhima Jewellers because ನಾನು little familiar with that place. I have got couple of jewelries from them already before, so I'm a little bit comfortable. ಅಲ್ಲಿ ಹೋಗಿ ಚೆಕ್ ಮಾಡಬೇಕು. If I don't find anything of my choice, maybe my second option is GRT Jewellers. ಅಲ್ಲಿಂದ ಕೂಡ ನಾನು ಸ್ವಲ್ಪ ಜ್ಯುವೆಲರೀಸ್ ಪರ್ಚೇಸ್ ಮಾಡಿದ್ದೀನಿ ಮುಂಚೆ. ಸೊ ನೋಡೋಣ, ಲೆಟ್ಸ್ ಗೋ ಫಾರ್ ಇಟ್. ಸೊ ಐ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಯು ಆಲ್ ಅಲಾಂಗ್ ವಿತ್ ಮೀ. ಸೊ ವ್ಲಾಗ್ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್. ಸೊ ವಿ ಗೋಯಿಂಗ್ ದೇರ್. ಸೊ ಲೆಟ್ಸ್ ಸ್ಟಾರ್ಟ್ ನಾವು, ಲೆಟ್ಸ್ ಗೋ ಫಾರ್ ಇಟ್. ಹೋಗಿ ನೋಡೋಣ. ಫಸ್ಟ್ ಐಮ್ ಗೋಯಿಂಗ್ ಟು Bhima Jewellers ಆಲ್ರೆಡಿ, ಆ್ಯಸ್ ಐ ಟೋಲ್ಡ್ ಯು. ಅಲ್ಲಿ ಹೋಗಿ ಚೆಕ್ ಮಾಡೋಣ ದ ಕಲೆಕ್ಷನ್ಸ್ ಆ್ಯಂಡ್ ಯಾವ ಥರ ಇದೆ ಅಂತಂದ್ಬಿಟ್ಟು. ಇಫ್ ಐ ಲೈಕ್ ಸಮಥಿಂಗ್ ಐ ವಿಲ್ ಫೈನಲೈಸ್ ಇಟ್. ಇಲ್ಲ ಅಂತಂದರೆ ವಿಲ್ ಗೋ ಟು GRT ಟೈಮ್ ಇದ್ದರೆ, ಇಲ್ಲಾಂದರೆ ಸಮ್ ಅದರ್ ಡೇ ಮೇ ಬಿ. ಇಫ್ ಐ ಪ್ಲ್ಯಾನ್ ಸಮಥಿಂಗ್, ಏನೋ ನನಗೆ ಪ್ಲ್ಯಾನ್ ಇದ್ದರೆ ಐ ವಿಲ್ ಟ್ರೈ ಟು ಫಿನಿಶ್ ಇಟ್ ಆಫ್. ಬಿಕಾಸ್ ನನಗೆ ಇನ್ನೂ ಒಂದಿನ ಹಾಲಿಡೇಗೆ ವೆಯ್ಟ್ ಮಾಡೋದು ಇಟ್ಸ್ ಟಫ್. ಆ್ಯಂಡ್ ಐ ಡೋಂಟ್ ನೋ ಅಷ್ಟರಲ್ಲಿ ಪರ್ಚೇಸ್ ಮಾಡೋಕ್ಕೆ ಮೂಡ್ ಇರುತ್ತಾ ಇಲ್ವಾ, ದ್ಯಾಟ್ ಆಲ್ಸೋ ಐ ಡೋಂಟ್ ನೋ. ಸೊ ಆ ಮೈಂಡ್ ಸೆಟ್ ಪ್ರಿಪೇರ್ ಆಗಿಬಿಟ್ರೆ ವಿ ಶುಡ್ ಗೋ ಫಾರ್ ಇಟ್. ಐ ಗೆಸ್ ದಟ್ಸ್ ವಾಟ್ ಐ ಆ್ಯಮ್. ಏನಾದರೂ ಅಂದ್ಕೊಂಡ್ರೆ ಐ ಜಸ್ಟ್ ಗೋ ಹೆಡ್ ಆ್ಯಂಡ್ ಡೂ ಇಟ್, ಅದರ್ವೈಸ್ ಐ ಡೋಂಟ್. ಸೊ ಮೈಂಡ್ ಚೇಂಜ್ ಮಾಡೋಷ್ಟರಲ್ಲಿ ಲೆಟ್ಸ್ ಗೋ ಆ್ಯಂಡ್ ಚೆಕ್ ಔಟ್ ದ ಕಲೆಕ್ಷನ್ಸ್. ಆ್ಯಂಡ್ ಏನಾದರೂ ಇಷ್ಟ ಆದರೆ ಲೆಟ್ಸ್ ಗೋ ಆ್ಯಂಡ್ ಬೈ ಇಟ್. ಓಕೆ, ಆರ್ ಯು ರೆಡಿ? ಐ ಆಮ್ ರೆಡಿ. ಸೊ ಲೆಟ್ಸ್ ಗೋ. ಮಮ್ಮಿ ಆ್ಯಂಡ್ ಬೇಬಿ ಕೂಡ ಬಂದಾಯಿತು, ಇನ್ನು ಹೊರಡೋದೊಂದೇ ಬಾಕಿ. ದೆನ್ ವೈ ಡಿಲೇ, ರೈಟ್? ಸೊ ಫೈನಲಿ ಇಲ್ಲಿ ಬಂದಾಯಿತು. ಒಳಗಡೆ ಹೋಗೋಣ, ನೋಡೋಣ ಏನೇನು ಕಲೆಕ್ಷನ್ಸ್ ಇದೆ, ಇಷ್ಟ ಆಗುತ್ತಾ ಇಲ್ವಾ, ಪರ್ಚೇಸ್ ಮಾಡ್ತೀವಾ ಇಲ್ವಾ. ವಿಲ್ ಜಸ್ಟ್ ವೇಟ್ ಆ್ಯಂಡ್ ಸಿ. ಐ ಟೋಲ್ಡ್ ದೆಮ್ ವಾಟ್ ಆಮ್ ಐ ಲುಕಿಂಗ್ ಫಾರ್ ಅಂತ ಅಂದ್ಬಿಟ್ಟು, ಸೊ ದ್ಯಾಟ್ ದೇ ಕ್ಯಾನ್ ಶೋ ಮಿ ಅಕಾರ್ಡಿಂಗ್ಲಿ ಅಲ್ವಾ. ಸೊ ಬನ್ನಿ ನೋಡೋಣ ಏನೇನಿದೆ. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಐ ವಾಸ್ ಲುಕಿಂಗ್ ಫಾರ್ ಸ್ಮಾಲರ್ ನೆಕ್ ಪೀಸ್. ಸೊ ನಾನಿಲ್ಲಿ ಸುಮಾರೆಲ್ಲ ನೋಡಿ ಒಂದು 3-4 ಪೀಸಸ್ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಲೆಟ್ಸ್ ವೇರ್ ಆ್ಯಂಡ್ ಸಿ ಹೌ ಇಟ್ ಲುಕ್ಸ್ ಆನ್ ಮೀ ಅಂತ, ಚೆನ್ನಾಗಿರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಮಾಡಿ ನೋಡೋಣ. Obviously Allah, when it comes to gold, when we invest so much, we have to be very careful and it should be very much satisfying also before buying, right? ಸೊ ನಾನು ಹಾಕೊಂಡಾಗ ಹೇಗೆ ಎಕ್ಸಾಕ್ಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಮೇ ಬಿ ಈ ಥರ ಡ್ರೆಸ್ಸಲ್ಲಿ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಸ್ಯಾರಿ ಪೀಸ್ ಅವರು ಉಡ್ಸ್ಬಿಟ್ಟು ಅದ್ರ ಮೇಲೆ ಟ್ರೈ ಮಾಡಿಸ್ತಾರೆ, ಸೊ ದಟ್ ವಿ ಗೆಟ್ ಅ ಕ್ಲಾರಿಟಿ ಅದು ಸ್ಯಾರಿ ಮೇಲೆ ಹಾಕೊಂಡಾಗ ಹಿಂಗೆ ಕಾಣಿಸುತ್ತೆ ಟ್ರೆಡಿಷ್ನಲ್ ಲುಕ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಈ ಒಂದು ನೆಕ್ ಪೀಸ್ ಬಂದು ಸ್ವಸ್ತಿಕ್ ಡಿಸೈನಲ್ಲಿ ಆ್ಯಕ್ಚುಲಿ ಇರೋದು. ನಾನು ಅಂದ್ಕೊಂಡೆ ಸ್ವಲ್ಪ ಲಾಂಗ್ ಇರುತ್ತೆ ಅಂತ, ಬಟ್ ಸ್ವಲ್ಪ ಶಾರ್ಟ್ ಇದೆ. ಸೊ ಅದಕ್ಕೆ ನಾನು ಇದ್ರ ಜೊತೆಗೆ ಒಂದು ಶಾರ್ಟ್ ನೆಕ್ಲೆಸ್ ಹಾಕ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಸಿ. So this is a layered necklace. I don't have this kind of a design with me. So I was kind of liking it and it was looking good as well. ಹಾಗೆ ಇದ್ರ ಮೇಲೇ ಸ್ವಲ್ಪ ಜಾಸ್ತಿ ಡಿಸ್ಕಷನ್ಸ್ ಆಯಿತು. ಮಮ್ಮಿ ಈಸ್ ಆಲ್ಸೋ ಕೈಂಡ್ ಆಫ್ ಲೈಕಿಂಗ್ ಇಟ್. ನೋಡೋಣ ಶಾರ್ಟ್ ಲಿಸ್ಟ್ ಮಾಡು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಇನ್ನೂ ಫೈನಲ್ ಮಾಡಿಲ್ಲ ಯಾವ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಐ ಆಮ್ ಜಸ್ಟ್ ಟ್ರೈಯಿಂಗ್ ಅ ಫ್ಯೂ ಪೀಸಸ್ ಅಷ್ಟೇ.
and this one is antique design necklace. All this while I never tried an antique piece at all because ನನಗೆ ಯಾವತ್ತೂ ಅದು ಇಂಟ್ರೆಸ್ಟಿಂಗ್ ಅಂತ ಅನಿಸೇ ಇರಲಿಲ್ಲ. ಸೊ ನಾನು ಯಾವತ್ತೂ ಟ್ರೈ ಮಾಡೋಕ್ಕೂ ಹೋಗಿಲ್ಲ. ಅದು ಫಸ್ಟ್ ಟೈಮ್ ಐ ಟ್ರೈಡ್ ಅನ್ ಆ್ಯಂಟಿಕ್ ನೆಕ್ಲೆಸ್ ಆ್ಯಂಡ್ ಇದು ಒಂದೇ ಪೀಸ್ ನಾನು ಟ್ರೈ ಮಾಡಿದ್ದು. ಫಸ್ಟ್ ಒನ್ ಐ ಟುಕ್ ಇಟ್ ಔಟ್ ಆ್ಯಂಡ್ ಐ ಟ್ರೈಡ್ ಇಟ್ ಆನ್ ಮೀ. ನಂಗೆ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಪೀಸಸ್ ಅಮಾಂಗ್ಸ್ಟ್ ಆಲ್ ಅದರ್ಸ್ ಆ್ಯಂಡ್ ಇಟ್ ವಾಸ್ ಲುಕಿಂಗ್ ವೆರಿ ಎಲಿಗೆಂಟ್ ಆ್ಯಸ್ ವೆಲ್. ತುಂಬ ಗ್ರ್ಯಾಂಡಾಗೂ ಕೂಡ ಕಾಣಿಸ್ತಾ ಇತ್ತು. ನನಗೆ ಡಿಸೈನ್ ಕೂಡ ತುಂಬಾ ಇಷ್ಟ ಆಗಿತ್ತು. ಬಟ್ ಯೆಟ್ ಇನ್ನೂ ಫೈನಲ್ ಮಾಡಿಲ್ಲ. ಅದ್ರ ಜೊತೆಗೆ ಇನ್ನೂ ಒಂದು 4-5 ಪೀಸಸ್ ಎಲ್ಲ ಟ್ರೈ ಮಾಡಿದೆ ನಾನು. ಆಮೇಲೆ ಒಂದು ಫೈನಲ್ ಆಗಿ ನಾನು ಪರ್ಚೇಸ್ ಮಾಡಿದ್ದೀನಿ ಆ್ಯಂಡ್ ಇದನ್ನು ಮಮ್ಮಿ ನೆಕ್ಕಲ್ಲಿ ಕೂಡ ಹಾಕಿ ಟ್ರೈ ಮಾಡಿದೆ. ಬಟ್ ಕ್ಯಾಮ್ರಾ ಇಸ್ ನಾಟ್ ಎಟ್ ಆಲ್ ಮೇಕಿಂಗ್ ಜಸ್ಟಿಸ್. ಟ್ರಸ್ಟ್ ಮೀ, ದಿಸ್ ವಾಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿತ್ತು ಇನ್ ರಿಯಲ್ ನೋಡೋದಕ್ಕೆ. These are the some neck pieces which I tried on me. Just take a look at it. ಅಂತೂ ಫೈನಲಿ ಇಷ್ಟೆಲ್ಲ ನೋಡಾದ್ಮೇಲೆ ಒಂದು ನೆಕ್ಲೆಸ್ ನಾನು ಡೆಫಿನೆಟ್ಲಿ ಪರ್ಚೇಸ್ ಮಾಡಿದ್ದೀನಿ. ಪ್ಲೀಸ್ ಡೂ ಗೆಸ್ ವಿಚ್ ಈಸ್ ದ್ಯಾಟ್ ಅಂತ ಅಂದ್ಬಿಟ್ಟು. ಐ ಆಮ್ ನಾಟ್ ಟೆಲಿಂಗ್ ಯು ವಿಚ್ ಒನ್ ಐ ಬಾಟ್ ಇಟ್. ಐ ವಾಂಟ್ ಯು ಆಲ್ ಟು ಗೆಸ್ ಇಟ್. whoever is watching my vlog, please guess it out and tell me which one did I buy as per you. I would be more than happy to hear it from you guys. Okay, so let's see who's gonna guess it right. And here we are waiting for our billing to be done. ಹಾಗೆ ಬಿಲ್ಲಿಂಗ್ ಆಯಿತು. ನಾವೇನು ಪರ್ಚೇಸ್ ಮಾಡಿದ್ವಿ ಅದನ್ನ ತಗೊಂಡು ಅಲ್ಲಿಂದ ಹೊರಟ್ವಿ. ಲುಕ್ಸ್ ಲೈಕ್ ಮೈ ಲಿಟಲ್ ಒನ್ ಇಸ್ ಮೋರ್ ಎಕ್ಸೈಟೆಡ್ ದ್ಯಾನ್ ಮೀ ಅಲ್ವಾ? ಸೊ ಕ್ಯೂಟ್. So this is all about it. I hope you guys enjoyed watching it. Thank you so much for supporting me. Please do like, share and subscribe to my YouTube channel. See you until the next one. Bye bye.